21st question. ಇನ್ನೇನ್ ಕೊಟ್ಟಿದ್ದಾರೆ ನೋಡ್ರಿ. The coordinates of the point of trisection of the line joining the points A of 2, -2 and P of -7, 4 is P of x, y ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಪಾಯಿಂಟ್ ಜಾಯಿನ್ ಆಗ್ತಾ ಇದಾವೆ. ಸೊ ಒಂದು ಬಂದ್ಬಿಟ್ಟು ಎ, ಇನ್ನೊಂದು ಬಂದ್ಬಿಟ್ಟು ಬಿ. ಎ ವ್ಯಾಲ್ಯೂ ಏನಿದೆ 2, -2 ಇದೆ. ಬಿ ವ್ಯಾಲ್ಯೂ ಏನಿದೆ -7, 4 ಇದೆ. ಈಗ ನಾವ್ ಏನ್ ಕಂಡಿಬೇಕು, ನೀವು ಈಗ ಪಾಯಿಂಟ್ ಆಫ್ ಟ್ರೈ ಸೆಕ್ಷನ್ ಕಂಡಿಬೇಕು. ಈಗ ಏನ್ ಗೊತ್ತಾಗ್ಬೇಕಂದ್ರೆ ಟ್ರೈ ಸೆಕ್ಷನ್ ಅಂದ್ರೆ ನಥಿಂಗ್ ಏನು, ಟ್ರೈ ಸೆಕ್ಷನ್ ಅಂದ್ರೆ 3 ಈಕ್ವಲ್ ಪಾರ್ಟ್ಸ್. ಓಕೆ, ಸೊ ಇವಾಗ ನಾನೇನ್ ಮಾಡ್ತೀನಿ, ಟ್ರೈ ಸೆಕ್ಷನ್ ಮೀನಿಂಗ್ 3 ಈಕ್ವಲ್ ಪಾರ್ಟ್ಸ್. ಈ ಲೈನ್ 3 ಈಕ್ವಲ್ ಪಾರ್ಟ್ ಮಾಡಿದ್ರೆ ಏನಾಗುತ್ತೆ, ಇದು ಒಂದು ಪಾರ್ಟ್ ಆಯ್ತು, ಇದು ಒಂದು ಪಾರ್ಟ್ ಆಯ್ತು, ಇದು ಒಂದು ಪಾರ್ಟ್. ಓಕೆ, ಸೊ ಇದು ಒಂದು ಪಾರ್ಟ್, ಇದು ಒಂದು ಪಾರ್ಟ್, ಇದು ಒಂದು ಪಾರ್ಟ್. ಓಕೆ, ಈಗ 3 ಪಾರ್ಟ್ ಇದಾವೆ. ಓಕೆ, ಅವ್ರು ಏನ್ ಕೇಳ್ತಾ ಇದಾರೆ, ಈ ಪಾಯಿಂಟ್ ಇದು ಟ್ರೈಸೆಕ್ಟ್ ಮಾಡ್ತಾ ಇದಲ್ಲ, ಒಂದ್ ಪಾಯಿಂಟ್ ಪಿ ಆಫ್ ಎಕ್ಸ್, ವೈ ಇದೆ. ನೀವೇ ನೋಡ್ರಿ, ಪಿ ಬಂದ್ಬಿಟ್ಟು ಐದರ್ ಇಲ್ಲಾದ್ರೂ ಬರ್ಬೋದು, ಇಲ್ಲ ಅಂತಂದ್ರೆ ಇಲ್ಲಾದ್ರೂ ಬರ್ಬೋದು. ಓಕೆ, ಪಿ ಇಲ್ಲಿ ಬರುತ್ತಲ್ಲ, ಇದನ್ನ ನಾನು ಕೇಸ್ 1 ಅಂತ ಅನ್ಕೋಣ. ಕೇಸ್ 1 ಅಲ್ಲಿ ಪಿ ಇಲ್ಲಿ ಬರುತ್ತೆ ಅನ್ಕೋಣ. ಕೇಸ್ 2 ಅಲ್ಲಿ ಪಿ ಇಲ್ಲಿ ಬರುತ್ತೆ ಅನ್ಕೋಣ. ಈಗ ನಾವು ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಕಂಡಿಡ್ಬೇಕು. ಓಕೆ, ಸೊ ಅದ್ ಯಾವ ತರ ಮಾಡ್ಬೇಕು ನೋಡೋಣ. ಓಕೆ, ಈಗ ನೀವೇ ನೋಡ್ರಿ, ಮತ್ತೆ ಬರೀತೀನಿ. ಈಗ ಇದು ಎ, ಇದು ಬಿ. ಓಕೆ, ಈಗ ಏನಿದು ಎ ವ್ಯಾಲ್ಯೂ ಏನು 2, -2, ಇದು ಬಂದ್ಬಿಟ್ಟು -7, 4. ಈಗ ನಾನು ಕೇಸ್ 1 ತಗೊಂತೀನಿ. ಕೇಸ್ 1 ಪ್ರಕಾರ ಪಿ ಎಲ್ಲಿ ಬರ್ಬೇಕು, ಪಿ ಬಂದ್ಬಿಟ್ಟು ಇಲ್ಲಿ ಬರ್ಬೇಕು. ಓಕೆ, ಸೊ ನಾನು ಅಲ್ಲಿ ಬರಿತೀನಿ, ಪಿ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಅಂತ ಅನ್ಕೋಣ. ಓಕೆ, ಸೊ ಪಿ ಆಫ್ ಎಕ್ಸ್, ವೈ ಬಂದ್ಬಿಟ್ಟು ಇಲ್ಲಿದೆ. ಈಗ ನೀವೇ ನೋಡ್ರಿ, ಪಿ ಇಲ್ಲಿ ಬಂದ್ರೆ ಇದಿಷ್ಟು 1, ಇದಿಷ್ಟು ಬಂದ್ಬಿಟ್ಟು 1. ಆಮೇಲೆ ಪಿ ಇಲ್ಲಿ ಬಂದ್ರೆ ಇದಿಷ್ಟು ಎಷ್ಟಾಗುತ್ತೆ, ಇಲ್ಲಿಂದ ಇಲ್ಲಿಗೆ 1 + 1 ಏನಾಗುತ್ತೆ, 2 ಆಗುತ್ತೆ. ಸೊ ಇನ್ನೇನ್ ಬರಿತೀನಿ ಅಂತ ಬರಿತೀನಿ. ಸೊ ಅವಾಗ ಏನಾಯ್ತು, M1 ವ್ಯಾಲ್ಯೂ 1 ಆಯ್ತು, M2 ವ್ಯಾಲ್ಯೂ ಏನಾಯ್ತು 2 ಆಯ್ತು. ಓಕೆ, ಈಗ ನಮ್ಗೇನು M1 ವ್ಯಾಲ್ಯೂ 1 ಅಂತ ಗೊತ್ತಾಯ್ತು, M2 ವ್ಯಾಲ್ಯೂ 2 ಅಂತ ಗೊತ್ತಾಯ್ತು. ಸೊ ಈಗ ನಾವೇನ್ ಮಾಡೋಣ, ಸೆಕ್ಷನ್ ಫಾರ್ಮುಲಾ ಹಾಕ್ಬಿಟ್ರೆ ಬಂದ್ಬಿಡುತ್ತೆ. ಸೊ ಇದನ್ನ ಏನ್ ತಿಳ್ಬೇಕು, x1 y1, ಇದನ್ನ x2 y2 ಅಂತ ತಗೋಬೇಕು. ಓಕೆ, ಸೊ ಸೆಕ್ಷನ್ ಫಾರ್ಮುಲಾ ಏನು, C ಆಫ್ x, y is equal to M1 x2 plus M2 x1 whole divided by M1 plus M2, M1 y2 plus M2 y1 whole divided by M1 M. ಓಕೆ, ಇದು ಬಂದ್ಬಿಟ್ಟು ಫಾರ್ಮುಲಾ. ಓಕೆ, ಈಗ ಸಿ ಇರೋ ಕಡೆ ಏನಿದೆ, ಪಿ ಇದೆ. ಸೊ ಅದಕ್ಕೆ ಪಿ ಆಫ್ ಎಕ್ಸ್, ವೈ ಅಂತ ಬರ್ತೀನಿ, ಇಸ್ ಈಕ್ವಲ್ ಟು, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. M1 ವ್ಯಾಲ್ಯೂ ಏನು, M1 ವ್ಯಾಲ್ಯೂ 1, M2 ವ್ಯಾಲ್ಯೂ 2. ಈಗ M1 ವ್ಯಾಲ್ಯೂ 1 ಇಂಟು x2 ವ್ಯಾಲ್ಯೂ ಏನಿದೆ -7 ಇದೆ, ಪ್ಲಸ್ M2 ವ್ಯಾಲ್ಯೂ ಏನು 4 ಇಂಟು x1 ವ್ಯಾಲ್ಯೂ ಏನಿದೆ 2 ಇದೆ. ಓಕೆ, ಈಗ ಇಲ್ಲಿ ಕೂಡ ತಗೊಂಡ್ರೆ 1 + 2 ಆಗುತ್ತೆ. M1 + M2 1 + 2, 1 ಇಂಟು y2 ವ್ಯಾಲ್ಯೂ ಏನು 4, M2 ವ್ಯಾಲ್ಯೂ ಬಂದ್ಬಿಟ್ಟು 2 ಇಂಟು y1 ವ್ಯಾಲ್ಯೂ ಏನು -2. ಓಕೆನಾ, ಈಗ ಇದನ್ನ ಸಾಲ್ವ್ ಮಾಡೋಣ. ಇವಾಗ ಪಿ ಆಫ್ ಎಕ್ಸ್, ವೈ ಇಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ -7 ಪ್ಲಸ್ 2 2 ಜಾ 4 ಹೋಲ್ ಡಿವೈಡೆಡ್ ಬೈ 1 + 2 3. ನೆಕ್ಸ್ಟ್ 1 4 ಜಾ 4 ಪ್ಲಸ್ ಇಂಟು ಮೈನಸ್ 2 2 ಜಾ 4 divided by 3. Okay, so P of x, y is equal to -7 + 4 ಏನಾಗುತ್ತೆ -3 ಆಗುತ್ತೆ. -3/3, 4 ಅಲ್ಲಿ 4 ಹೋದ್ರೆ 0/3. ಓಕೆ, ಸೊ ಇವಾಗ ಆನ್ಸರ್ ಏನಾಗುತ್ತೆ, P of x, y is equal to, ನೀವೇ ನೋಡಿದ್ರೆ 3 3 ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು -1, 0/anything is 0. ಸೊ ಕೇಸ್ 1 ಅಲ್ಲಿ ಏನ್ ಬಂತು ಆನ್ಸರು, -1, 0 ಬಂತು. ಸೊ ನಾನೇನ್ ಮಾಡ್ತೀನಿ, ಅದನ್ನ ಇಲ್ಲಿ ಬರ್ದು ಬಿಡ್ತೀನಿ. ಓಕೆ, ಸೊ ಕೇಸ್ 1 ಅಲ್ಲಿ, ಓಕೆ, ಕೇಸ್ 1 ಅಲ್ಲಿ ಏನ್ ಬಂತು ನಮಗೆ -1, 0 ಬಂತು. ಓಕೆ, ಸೊ ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂ -1, ವೈ ವ್ಯಾಲ್ಯೂ 0 ಬಂತು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಎರೇಟ್ ಮಾಡ್ಬಿಡ್ತೀನಿ, ಇದಿಷ್ಟು ಈಗ ಎರೇಟ್ ಮಾಡ್ಬಿಡ್ತೀನಿ. ಈಗ ಓಕೆ, ನೆಕ್ಸ್ಟ್ ಕೇಸ್ 2 ಮಾಡೋಣ. ಓಕೆ,
ಈ ಕೇಸ್ 1 ಅಲ್ಲಿ ಆನ್ಸರ್ ಏನ್ ಬಂತ ನಮಗೆ ಆನ್ಸರ್ ಬಂದ್ಬಿಟ್ಟು -1,0 ಇದ್ರ ಅರ್ಥ ಏನು ಎಕ್ಸ್ ವ್ಯಾಲ್ಯೂ -1 ಮತ್ತು y ವ್ಯಾಲ್ಯೂ 2 ಅಂತ ಬಂತು. ಇದು ಕೇಸ್ 1 ಅಲ್ಲಿ. ಈಗ ನಾವು ಕೇಸ್ 2 ತಗೊಳ್ಳೋಣ. ಕೇಸ್ 2 ತಗೊಂಡಾಗ ಏನಾಗುತ್ತೆ ನೋಡ್ರಿ, ಅದೇ ಲೈನ್ ಬರೀತೀನಿ ಇವಾಗ. ಹೀಗೆ ಇದು ಎ ಇದು ಬಿ ಅನ್ಕೊಳ್ಳೋಣ. ಈಗ ಎ ವ್ಯಾಲ್ಯೂ ಏನು 2, -2. ಹೀಗೆ ಈಗ ಬಿ ವ್ಯಾಲ್ಯೂ ಏನು -7, 4. ಈ ಕೇಸ್ 2 ಅಲ್ಲಿ ಪಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ತಗೊಂತೀನಿ. ಓಕೆ, ಇದನ್ನ ಪಿ ಅಂತ ತಗೊಂತೀನಿ. ಪಿ ಆಫ್ ಇದು ಬಂದು ಎಕ್ಸ್, ವೈ. ಓಕೆ, ಇದನ್ನ ಏನಂತ ತಗೊಂತೀವಿ x1, y1. ಇದು ಬಂದ್ಬಿಟ್ಟು x2, y2. ಈಗ ನೀವೇ ನೋಡ್ರಿ, ನಾನ್ ಪಿ ಇಲ್ಲಿ ತಗೊಂಡ್ರೆ ಇದಕ್ಕೆ ಎಷ್ಟಾಗುತ್ತೆ ಡಿಸ್ಟೆನ್ಸ್ 1 + 1 ಏನಾಗುತ್ತೆ 2 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು 2 ಆಗುತ್ತೆ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಇಲ್ಲಿ ಕೇಸ್ 2 ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ 1 ಆಗುತ್ತೆ. ಸೊ ಇಲ್ಲಿ 1 ಅಂತ ತಗೋತೀವಿ. ಸೊ ನಥಿಂಗ್ ಬಟ್ ಏನು m1 ವ್ಯಾಲ್ಯೂ 2 ಆಯ್ತು, m2 ವ್ಯಾಲ್ಯೂ 1 ಆಯ್ತು. ಓಕೆ, ಸೊ ಇವಾಗ ಏನ್ ಮಾಡೋಣ, ಫಾರ್ಮುಲಾ ಹಾಕ್ಬಿಟ್ಟು ಸಾಲ್ವ್ ಮಾಡೋಣ. ಸೊ ಸೆಕ್ಷನ್ ಫಾರ್ಮ್ ಏನು, ಸಿ ಆಫ್ ಎಕ್ಸ್, ವೈ ಇಸ್ ಈಕ್ವಲ್ ಟು ಓಕೆ m1 + m2. ಇಲ್ಲಿ ಏನ್ ಬರ್ತೀವಿ m1 x2 + m2 x1, m1 y2 + m2 y1 ಹೋಲ್ ಡಿವೈಡೆಡ್ ಬೈ m1 + m2. ಓಕೆ, ಈಗ ಸಿ ಇದಲ್ಲಿ ಏನು ಪಿ ಬರ್ತೀವಿ, ಪಿ ಆಫ್ ಎಕ್ಸ್, ವೈ. ಓಕೆ, ಈಗ m1 ವ್ಯಾಲ್ಯೂ ಬಂದು 2 + 1. ಈಗ 2 ಇಂಟು m1 ಬಂದು 2, x2 ವ್ಯಾಲ್ಯೂ ಏನಿದೆ, x2 ವ್ಯಾಲ್ಯೂ -7 ಇದೆ, ಪ್ಲಸ್ m2 ವ್ಯಾಲ್ಯೂ 1 ಇದೆ, x1 ವ್ಯಾಲ್ಯೂ ಏನಿದೆ 2 ಇದೆ, ಇಲ್ಲಿ m1 + m2 2 + 1 ಆಗುತ್ತೆ. ಈಗ m1 ವ್ಯಾಲ್ಯೂ 2 ಇಂಟು y2 ವ್ಯಾಲ್ಯೂ ಏನು 4 ಪ್ಲಸ್ m1 ವ್ಯಾಲ್ಯೂ m2 ವ್ಯಾಲ್ಯೂ 1 ಇಂಟು y1 ವ್ಯಾಲ್ಯೂ ಏನಿದೆ -2 ಇದೆ. ಓಕೆ, ಹೋಲ್ ಬ್ರಾಕೆಟ್ ಹಾಕ್ತೀವಿ. ಈಗ ನೋಡ್ರಿ, ಪಿ ಆಫ್ ಎಕ್ಸ್, ವೈ ಇಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್, -2 7 14, 1 ಇಂಟು 2 2 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ 2 + 1 3 ಆಗುತ್ತೆ. ನೆಕ್ಸ್ಟ್ 2 4 8, ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್, -1 2 2, ಹೋಲ್ ಡಿವೈಡೆಡ್ ಬೈ 2 + 1 3 ಆಗುತ್ತೆ. ಓಕೆ, ಈಗ ಪಿ ಆಫ್ ಎಕ್ಸ್, ವೈ ಇಸ್ ಈಕ್ವಲ್ ಟು ಒಂದು ಮೈನಸ್ ಪ್ಲಸ್ ಇದೆ, ಗ್ರೇಟರ್ ನಂಬರ್ ಸೈನ್ ಆಗಿ ಸಬ್ಟ್ರಾಕ್ಟ್ ಮಾಡಬೇಕು. 14 ಅಲ್ಲಿ 2 ಹೋದ್ರೆ 12/3, 8 - 2 ಏನು 6/3 ಆಗುತ್ತೆ. ಈ ಕ್ಯಾನ್ಸಲ್ ಮಾಡಿದ್ರೆ 3 1 3 4 ಆಮೇಲೆ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 3 1 3 2. ಸೊ ಆನ್ಸರ್ ಏನ್ ಬಂತು ನಿಮಗೆ -4, 2 ಬಂತು. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು -4, 2 ಬಂದ್ಬಿಟ್ಟು ಕೇಸ್ 2 ಅಲ್ಲಿ. ಸೊ ಇಲ್ಲೇನ್ ಬರಿತೀನಿ, ಇಲ್ಲಿ ಕೇಸ್ 2 ಅಲ್ಲಿ ಬರಿತೀನಿ. ಓಕೆ, ಒಂದ್ ನಿಮಿಷ. ಇಲ್ಲಿ ಕೇಸ್ 2 ಅಲ್ಲಿ ಏನ್ ಬಂತು -4, 2 ಬಂತು. ಅದರ ಅರ್ಥ ಏನು, ಎಕ್ಸ್ ವ್ಯಾಲ್ಯೂ -4, ವೈ ವ್ಯಾಲ್ಯೂ 2. ಓಕೆ, ಸೊ ಇಲ್ಲೇನು ಎಕ್ಸ್ ಫಸ್ಟ್ ಕೇಸ್ ಅಲ್ಲಿ ಏನ್ ಬಂದಿತ್ತು, ಓಕೆ ಎಕ್ಸ್ ವ್ಯಾಲ್ಯೂ -1, ವೈ ವ್ಯಾಲ್ಯೂ 2. ಓಕೆ, ಸೊ ಕೇಸ್ 2 ಬಂದ್ಬಿಟ್ಟು ಇಲ್ಲಿದೆ. ಓಕೆನಾ, ಸೊ ನಿಮಗೆ 2 ಆನ್ಸರ್ ಬರ್ತವೆ, ನೀವು 2 ಮಾಡ್ಬೇಕು. ಓಕೆನಾ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ ಈ ಚಾನಲ್ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರು ಸೆಟ್ 4 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಫಿಲ್ ಮಾಡಿರೋದು, ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.